ಪಂಚ ಗ್ಯಾರಂಟಿಗಳ ಮುಖಾಂತರ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಈಗಾಗಲೇ ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಸೇರಿದಂತೆ ಜನರಿಗೆ ಅನುಕೂಲವನ್ನ ಮಾಡಿಕೊಟ್ಟಿದೆ. ಉಳ್ಕೊಂಡಿದ್ದು ಯುವ ನಿಧಿ. ಇವತ್ತು 5ನೇ ಗ್ಯಾರಂಟಿ ಯುವ ನಿಧಿಗೂ ಕೂಡ ಚಾಲನೆಗೆ ಮುಂದಾಗ್ತಿದ್ದಾರೆ. ನೋಂದಣಿ ಪ್ರಕ್ರಿಯೆಗೆ ಸಿದ್ದರಾಮಯ್ಯ ಅವರು ಚಾಲನೆ ಕೊಡ್ತಾರೆ. ಇವತ್ತು 11 ಗಂಟೆಗೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಯುವ ನಿಧಿಯ ಲೋಗೋ ನೋಂದಣಿ ಪ್ರಕ್ರಿಯೆಗೆ ಇವತ್ತು ಸಿಎಂ ಚಾಲನೆ ಕೊಡ್ತಾರೆ. ಜೊತೆಗೆ ಇವತ್ತಿನಿಂದಲೇ ಈ ನೋಂದಣಿ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಜನವರಿ 12ರ ವಿವೇಕಾನಂದ ಜಯಂತಿಯಂದು ಮೊದಲ ತಿಂಗಳ ಹಣ ಜಮೆ ಆಗುತ್ತೆ. ಅಂದ್ರೆ ಮುಂದಿನ ವರ್ಷ ಅಂದ್ರೆ 2024 ಇನ್ನೊಂದು ವಾರ ಕಳೆದ್ರೆ, ಒಂದು ವಾರನೂ ಇಲ್ಲ, ಒಂದು 4 ದಿನ ಕಳೆದ್ರೆ ಈ ವರ್ಷ ಮುಗ್ದು ಹೋಗುತ್ತಲ್ವಾ. 2022-23ರಲ್ಲಿ ಪಾಸ್ ಆದಂತಹ ಪದವಿ ಮತ್ತು ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ. 2 ವರ್ಷ, ಗರಿಷ್ಠ 2 ವರ್ಷಕ್ಕೆ ಅಂತ ಸೀಮಿತಗೊಳಿಸಿದ್ದಾರೆ ಇವರು. ಅಥವಾ ಕೆಲಸ ಸಿಗೋವರೆಗೂ, ಅದು 1 ತಿಂಗಳು ಪರವಾಗಿಲ್ಲ, ಅಥವಾ 2 ತಿಂಗಳಿಗೆ ಕೆಲಸ ಸಿಕ್ಕರೂ ಪರವಾಗಿಲ್ಲ, ಅಲ್ಲಿ ತನಕ ಒಟ್ಟು ನಿಮಗೆ ನಿರುದ್ಯೋಗ ಭತ್ಯೆಯನ್ನ ಕೊಡ್ತಾರೆ. ಕೆಲಸ ಸಿಕ್ಕ ಬಳಿಕ ನಿರುದ್ಯೋಗ ಭತ್ಯೆಯನ್ನ ಸರ್ಕಾರ ನಿಲ್ಸುತ್ತೆ. ಯಾರಿಗೆ ಈ ಯೋಜನೆ? ಹಾಗಾದ್ರೆ ಇಲ್ಲಿ ತನಕ ಡಿಗ್ರಿ ಮಾಡಿರುವಂತವ್ರು ಕೆಲಸ ಸಿಗದಲ್ಲ ಇದ್ದವ್ರಿಗೆ ಎಲ್ರಿಗೂ ಕೊಡ್ತಾರಂದ್ರೆ ಇಲ್ಲ. 2022-23ನೇ ಸಾಲಿನಲ್ಲಿ ಓದಿ ಪಾಸ್ ಆದಂತಹ ಪದವಿ ಅಥವಾ ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ಈ ನಿರುದ್ಯೋಗ ಭತ್ಯೆಯನ್ನ ಕೊಡ್ತಾರೆ. ನೋಂದಣಿಯಾದ 2 ವರ್ಷಗಳ ಕಾಲ ಮಾತ್ರ ಈ ಯೋಜನೆ ನಿಮಗೆ ಜಾರಿಯಲ್ಲಿರುತ್ತೆ ಅಥವಾ ಲಾಭವನ್ನ ಸಿಗುತ್ತೆ, ಪಡೆದುಕೊಳ್ಬಹುದು. ಪದವಿ ಪಾಸ್ ಆದವರಿಗೆ 3,000, ಡಿಪ್ಲೊಮೊ ಪಾಸ್ ಆದಂತವರಿಗೆ 1,500 ರೂಪಾಯಿ ನಿರುದ್ಯೋಗ ಭತ್ಯೆ ನಿಮಗೆ ಕೆಲಸ ಸಿಗೋವರೆಗೂ ಅಥವಾ ಗರಿಷ್ಠ 2 ವರ್ಷದವರೆಗೂ ಕೂಡ ಸಿಗತ್ತೆ. ಆನ್ಲೈನ್ ಮೂಲಕ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ಇವತ್ತಿನಿಂದಲೇ ಅದಕ್ಕೆ ಅವಕಾಶ ಇದೆ. ಯುವ ನಿಧಿಗೆ ಸುಮಾರು 5.20 ಲಕ್ಷ ಅಭ್ಯರ್ಥಿಗಳು ಫಲಾನುಭವಿಗಳಾಗೋ ಸಾಧ್ಯತೆ ಇದೆ. ಹಾಗಾದ್ರೆ ಲೆಕ್ಕ ಹಾಕಿ ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಇವರು ಕೊಡ್ತಾರೋ ಲೆಕ್ಕದ ಪ್ರಕಾರ ನೋಡೋದಾದ್ರೆ. ವಾರ್ಷಿಕ 1,250 ಕೋಟಿ ಯುವ ನಿಧಿಗಾಗಿ ಸರ್ಕಾರ ಹಣ ಖರ್ಚು ಮಾಡಬೇಕಾಗಿ ಬರುತ್ತೆ. ಸೊ ಇವತ್ತಿನಿಂದ ಅದು ರಿಜಿಸ್ಟ್ರೇಷನ್ಗೂ ಕೂಡ ರೆಡಿ ಆಗಿದೆ. ಸಿದ್ದರಾಮಯ್ಯ ಸರ್ಕಾರದ 5ನೇ ಗ್ಯಾರಂಟಿ ಯುವ ನಿಧಿ, ಪ್ರತಿ ತಿಂಗಳು ನಿರುದ್ಯೋಗ ಭತ್ಯೆ, ಎಲ್ಲಿ ತನಕ ನಿಮಗೆ ಕೆಲಸ ಸಿಗೋವರೆಗೂ. ಹಂಗಂದ್ಕೊಂಡು 3-4 ವರ್ಷ ಆದ್ರೂ ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ಸರ್ಕಾರ ಜವಾಬ್ದಾರಿ ಅಲ್ಲ. ಗರಿಷ್ಠ 2 ವರ್ಷದ ತನಕ ಇದನ್ನ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಿಜಾಬ್ ನಿಷೇಧದ ವಿಚಾರ ಏನಿತ್ತು, ಹಿಜಾಬ್ ನಿಷೇಧ ವಾಪಸ್ ತಗೊಳ್ಳುವಂತಹ ಬಗ್ಗೆ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆ ಕಾಂಗ್ರೆಸ್ ಪಾಲಿಗೆ ಒಂದು ರೀತಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡೋಕೆ ಕೆಪಿಸಿಸಿ ನಿರ್ಧಾರ ಮಾಡಿದೆ. ಹೈಕಮಾಂಡ್ ಬಳಿ ಚರ್ಚೆ ಆದ ಬಳಿಕ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಸಿಎಂಗೆ ಹಿರಿಯರು ಸಲಹೆಯನ್ನ ಕೊಟ್ಟಿದ್ದಾರೆ. ಅವಸರ ಬೇಡ ಸರ್ ಇದರಲ್ಲಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಮಾಹಿತಿಯನ್ನ ಅಥವಾ ಪಟ್ಟು ಹಿಡಿದಿದ್ದಾರಂತೆ. ಸಿಎಂ ಜೊತೆ ಮಹತ್ವದ ಮಾತುಕತೆ ಕೂಡ ಆಗಿದೆ. ಸುಪ್ರೀಂ ತೀರ್ಪಿನ ಜೊತೆಗೆ ಕಾನೂನು ಸಾಧಕ ಬಾಧಕಗಳ ಚರ್ಚೆಗೆ ಸರ್ಕಾರ ನಿರ್ಧಾರ ಮಾಡಿದ್ದು, ಹಿಜಾಬ್ ನಿಷೇಧ ವಾಪಸ್ ಬಗ್ಗೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದರ ಬೆನ್ನಲ್ಲೇ ನಾನಾ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ವಿರೋಧ ಪಕ್ಷಗಳು ತುದಿಗಾಲಲ್ಲಿ ನಿಂತಿವೆ, ನೀವು ಮಾಡಿದ್ರೆ ಮಾಡಿ ನೋಡೋಣ ಅಂತ ಸವಾಲ್ ಹಾಕ್ತಿದ್ದಾರೆ. ತಾಕತ್ತಿದ್ರೆ ತನ್ನಿ ಜಾರಿಗೆ ಅಂತ ಸವಾಲ್ ಹಾಕ್ತಿದ್ದಾರೆ. ಈ ನಡುವೆ ಲೋಕಸಭಾ ಚುನಾವಣೆ ಬೇರೆ ಇದೆ, ಅದ್ರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ಬೋದು ಅನ್ನೋ ಆತಂಕದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅವರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಈಗಲೇ ಈ ನಿರ್ಧಾರಕ್ಕೆ ಬರೋದು ಬೇಡ ಅಂತ ಸಲಹೆ ಸೂಚನೆಯನ್ನ ಸಿದ್ದರಾಮಯ್ಯ ಅವರಿಗೆ ಕೊಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರುವಂತಹ ಆತಂಕದ ಹಿನ್ನೆಲೆಯಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡೋಕೆ ಕೆಪಿಸಿಸಿ ಈ ಹಿಜಾಬ್ ನಿಷೇಧ ವಾಪಸ್ ವಿಚಾರದಲ್ಲಿ ಮುಂದಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿ ಸ್ಟ್ಯಾಂಡ್ ಇದೆ. ಕಾರ್ಯಕರ್ತರಿಗೂ ಇದು ಗೊಂದಲ ಈಗ. ಈ ಹಿನ್ನೆಲೆ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನ ಮುಂದೆ ಪ್ರಸ್ತಾಪಿಸಿ ಚರ್ಚೆ ಮಾಡೋಕೆ ಡಿ.ಕೆ. ಶಿವಕುಮಾರ್ ಈಗ ನಿರ್ಧಾರವನ್ನ ಮಾಡಿದ್ದಾರೆ. ಸರ್, ಈಗ ಹಿಜಾಬ್ ವಿಚಾರದಲ್ಲಿ ಸರ್ಕಾರ ಯೂ-ಟರ್ನ್ ತಗೊಂಡು ಎಲ್ರಿ ನಾವು ಅದೆಲ್ಲ ನಾವು ಯೋಚನೆ ಮಾಡಿಲ್ಲ, ನೀವೇ ಅದನ್ನ ದೊಡ್ಡದು ಮಾಡ್ತಾ ಇದ್ದೀರಿ. ಚರ್ಚೆ ಬರ್ತಾ ಇದ್ದಾರೆ, ಕೇಳ್ತಾರೆ ಅಂತ ಹೇಳ್ತಾರೆ. ಎಲ್ಲ ಅದು ಎಲ್ಲಿದೆ ಸರ್? ಈಗ ಹಿಜಾಬ್ ವಿಚಾರದಲ್ಲಿ ಸರ್ಕಾರ ಯೂ-ಟರ್ನ್ ತಗೊಂಡು ಎಲ್ರಿ ನಾವು ಅದೆಲ್ಲ ನಾವು ಯೋಚನೆ ಮಾಡಿಲ್ಲ, ನೀವೇ ಅದನ್ನ ದೊಡ್ಡದು ಮಾಡ್ತಾ ಇದ್ದೀರಿ. ಚರ್ಚೆ ಬರ್ತಾ ಇದ್ದಾರೆ, ಕೇಳ್ತಾರೆ ಅಂತ ಹೇಳ್ತಾರೆ. ಎಲ್ಲ ಅದು ಎಲ್ಲಿದೆ